ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ಮೇಷರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ದಿನಚರಿಗೆ ಒಂದು ಹೊಸ ದಿಶೆಯನ್ನು ನೀಡುವಿರಿ. ಯಾವಾಗಲೂ ಕೆಲಸ ಮಾಡುವ ನಿಮ್ಮ ಅಭ್ಯಾಸವನ್ನು ಬಿಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಸುತ್ತಾಡಲು ಹೋಗಿ. ನಿಮ್ಮ ಹಳೆಯ ವಿಚಾರಗಳನ್ನು ತ್ಯಾಗ ಮಾಡಿ ಹೊಸ ವಿಚಾರಗಳನ್ನು ನಿಮ್ಮ ಜೀವನದ ಭಾಗ ಮಾಡಿಕೊಳ್ಳಿ. ಇಂದು ನೀವು ನಿಮಗೆ ಹೊಸ ಜೀವನವನ್ನು ಕಟ್ಟಿಕೊಳ್ಳುವ ದಿನ. ಹೊಸ ವಿಚಾರಗಳಿಂದ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯಿಂದ ನೀವೇ ತುಂಬ ಸಂತೋಷ ಪಡುವಿರಿ. ಮೇಷರಾಶಿ ರೋಮಾನ್ಸ್. ಇಂದು ನಿಮ್ಮ ಸಹನಶೀಲತೆಯ ಪರೀಕ್ಷೆಗೆ ಒಳಗಾಗಲಿದೆ. ನೀವು ಇಂದು ಕಿರಿಕಿರಿಯಿಂದ ಇರುವಿರಿ. ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸಂಗಾತಿಗೆ ಯಾವುದೇ ಆಪತ್ತಿಜನಕವಾದ ವಿಷಯ ಹೇಳಬೇಡಿ. ಎಲ್ಲ ವಿಷಯದ ಬಗ್ಗೆ ಮಾತನಾಡಿ. ಮೇಷರಾಶಿ ಕರಿಯರ್. ಇಂದು ಕಾರ್ಯಸ್ಥಳದಲ್ಲಿ ನಿರಾಶೆಯಿಂದ ಕೂಡಿದ ಪರಿಸ್ಥಿತಿ ನಿರ್ಮಿತವಾಗುವುದು. ಇಂದು ನಿಮ್ಮ ಅಧಿಕಾರಿಗಳೊಡನೆ ಮುಂಬಡ್ತಿಯ ವಿಷಯವನ್ನು ಚರ್ಚಿಸಬಹುದು. ನಿಮಗೆ ಸರಿಯಾದ ಪರಿಣಾಮವೂ ಸಿಗದಿರಬಹುದು, ಆದರೆ ಈ ಸಮಯ ಬೇಗ ಕಳೆದು ಹೋಗುವುದು. ಧೈರ್ಯದಿಂದಿರಿ. ಮೇಷರಾಶಿ ಫೈನಾನ್ಸ್. ನೀವು ಯಾವುದಾದರೂ ಉದ್ಯೋಗದಲ್ಲಿ ಸೇರಿದರೆ ಮತ್ತು ತುಂಬ ಒಳ್ಳೆಯ ಭರವಸೆಯನ್ನು ಇಟ್ಟುಕೊಂಡಿದ್ದರೆ ಇಂದಿನ ದಿನ ನಿಮಗೆ ಲಾಭದಾಯಕವಾಗಿದೆ. ನಿಮ್ಮ ಬಿಸಿನೆಸ್ ಅನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕಂಪನಿಯನ್ನು ಅಭಿವೃದ್ಧಿಪಡಿಸುವುದರಲ್ಲಿ ನಿರತರಾಗಿ. ಆಶ್ಚರ್ಯದಾಯಕವಾಗಿ ಯಾವುದೋ ದೊಡ್ಡ ಲಾಭವಾಗಲಿದೆ. ಇಂಥ ಅವಕಾಶದಲ್ಲಿ ಲಾಭ ಅನೇಕ ದಾರಿಗಳು ತೆಗೆದುಕೊಳ್ಳುತ್ತಿವೆ. ಎಲ್ಲದರ ಲಾಭವನ್ನು ಪಡೆಯಿರಿ. ಮೇಷರಾಶಿ ಹೆಲ್ತ್. ಇಂದು ತ್ವಚೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮನ್ನು ನೀವು ರಕ್ಷಿಸಿಕೊಂಡು ನಡೆಯಿರಿ ಮತ್ತು ಸೂರ್ಯನ ಕಿರಣದಿಂದ ತಪ್ಪಿಸಿಕೊಳ್ಳಲು ಮಾರ್ಗವನ್ನು ಹುಡುಕಿ. ನೀವು ಸೂರ್ಯನ ಕಿರಣದಿಂದ ತ್ವಚೆ ಸುಡುವುದನ್ನು ನಿರ್ಲಕ್ಷಿಸಬೇಡಿ. ಅದಕ್ಕೇನಾದರೂ ಉಪಾಯ ಮಾಡಿ. ವೃಷಭರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ಕೆಲಸ ಹಾಗೂ ಜವಾಬ್ದಾರಿಗಳ ಮೇಲೆ ಗಮನ ಹರಿಸಲು ಸಾಧ್ಯವಿಲ್ಲ. ನಿಮ್ಮ ಚಂಚಲ ಮನಸ್ಸು ನಿಮ್ಮನ್ನು ಕೆಲಸದಿಂದ ದೂರ ಸರಿಸುತ್ತದೆ. ಆದರೆ ದಿನದ ಕೊನೆಯಲ್ಲಿ ನಿಮ್ಮ ಸೌಭಾಗ್ಯದ ಕಾರಣ ನೀವು ನಿಮ್ಮ ಕೆಲಸಗಳನ್ನು ಪೂರ್ತಿ ಮಾಡಬಲ್ಲಿರಿ. ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹರಿಯದಂತೆ ಪ್ರಯತ್ನಿಸಿ. ನಾವೆಲ್ಲರೂ ಕೂಡ ಒಂದಲ್ಲೂ ಒಂದು ಸಲ ನಮ್ಮ ಭವಿಷ್ಯವನ್ನು ತೆಗೆದುಕೊಂಡು ಹೆಚ್ಚು ಯೋಚಿಸುತ್ತೇವೆ, ಆದರೆ ನಾವು ನಿಜವನ್ನು ಕೂಡ ಮರೆಯಬಾರದು. ವೃಷಭರಾಶಿ ರೋಮಾನ್ಸ್. ನಿಮ್ಮ ಸಂಗಾತಿಯಿಂದ ನಿಮ್ಮ ಜೀವನ ಮನೋರಂಜನೆಯಿಂದ ತುಂಬಿದೆ. ಇವತ್ತಿನ ದಿನ ಪ್ರೇಮದಿಂದ ತುಂಬಿ ಹೋಗುತ್ತದೆ. ಸಂಬಂಧವು ಖುಷಿ, ನಿಮ್ಮ ಹೃದಯದಲ್ಲಿ ಆನಂದವನ್ನು ತುಂಬುತ್ತಿದೆ. ನೀವು ಕೇಳಿ, ನೀವು ಅವರಿಗೆ ಎಷ್ಟು ಮಹತ್ವಪೂರ್ಣ ಎಂದು. ವೃಷಭರಾಶಿ ಕರಿಯರ್. ನೀವೇನಾದರೂ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ನಿಮಗೋಸ್ಕರವಾಗಿ ಇದೆ. ವೃಷಭರಾಶಿ ಫೈನಾನ್ಸ್. ನೀವು ಯಾವುದಾದರೂ ಮನರಂಜನೆಯ ಉದ್ಯೋಗಕ್ಕೆ ಸಂಬಂಧಿಸಿದ್ದರೆ ಇಂದು ನಿಮಗೆ ಲಾಭದ ದಿನ. ಯಾವುದಾದರೂ ಅಗ್ರಿಮೆಂಟ್ ಅಥವಾ ಕೆಲಸ ತುಂಬ ದಿನಗಳಿಂದ ಅರ್ಧದಲ್ಲೇ ಉಳಿದಿದ್ದರೆ ಅದು ಇಂದು ಆಗುವುದು. ನಿಮ್ಮ ಕರಿಯರ್ನ ಸಫಲತೆಗೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ವೃಷಭರಾಶಿ ಹೆಲ್ತ್. ನೀವು ಯಾರನ್ನು ತುಂಬ ಇಷ್ಟಪಡುತ್ತೀರೋ ಅವರ ಬಗ್ಗೆ ಕಾಳಜಿ ವಹಿಸಿ. ಅವರಲ್ಲಿ ಯಾರಾದರೂ ಒಬ್ಬರು ಕಾಯಿಲೆ ಬೀಳಬಹುದು. ಕಾಯಿಲೆ ಸಣ್ಣದಾದರೂ ಕೂಡ ಬೇಜವಾಬ್ದಾರಿಯನ್ನು ತೋರಿಸಬೇಡಿ. ಅವರು ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿ. ಮಿಥುನ ರಾಶಿ ಓವರ್ವ್ಯೂ. ಇಂದು ನೀವು ಸ್ವಲ್ಪ ಸೇಡು ತೀರಿಸುವ ಮೂಡ್ನಲ್ಲಿ ಇರುವಿರಿ. ಜೀವನದ ಕೆಲವು ಕ್ಷೇತ್ರಗಳಿಗೆ ಇದು ಒಳ್ಳೆಯದು, ಆದರೆ ಗಮನದಲ್ಲಿ ಇಡಿ, ನೀವು ಹೆಚ್ಚು ಉಗ್ರರಾಗಬೇಡಿ. ಮುಖ್ಯವಾಗಿ ನಿಮ್ಮ ಪರಿವಾರದವರ ಜೊತೆ ಹೆಚ್ಚು ಉಗ್ರರಾಗಬೇಡಿ. ಇಂದು ನೀವು ನಿಮ್ಮ ಭಾವನೆಗಳನ್ನು ಸಮತೋಲನೆಯಲ್ಲಿ ಇಟ್ಟುಕೊಳ್ಳಿ. ಮಿಥುನ ರಾಶಿ ರೋಮಾನ್ಸ್. ಇಂದಿನ ದಿನ ನಿಮಗೆ ಪತ್ನಿಯ ಮೇಲೆ ಇರುವ ಶಂಕೆಯು ದೂರ ಹೋಗುವ ದಿನ. ಜೀವನ ಸಂಗಾತಿ ಹುಡುಕಲು ಮನಸ್ಸಿನ ಮಾತನ್ನು ಕೇಳಿ. ಮಿಥುನ ರಾಶಿ ಕರಿಯರ್. ಇಂದು ಕಾರ್ಯಸ್ಥಳದಲ್ಲಿ ಎದುರು ಬರುವ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಪೂರ್ಣವಾಗುವುದಿಲ್ಲ. ನೀವು ಈ ಸ್ಥಿತಿಯಲ್ಲಿ ಯಾವುದೇ ಪರಿಹಾರ ಕಾರ್ಯವನ್ನು ಕೈಗೊಳ್ಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಇಂದಿನ ದಿನ ಧೈರ್ಯದಿಂದ ಕೆಲಸ ಮಾಡಿ. ಈ ದೃಢವಲ್ಲದ ತಡೆಗೆ ಇದೇ ಸಮಾಧಾನವಾಗಿದೆ. ಮಿಥುನ ರಾಶಿ ಫೈನಾನ್ಸ್. ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ. ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು. ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು. ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ ಸಂದಾಯವಾಗುವುದನ್ನು ನೋಡುವಿರಿ. ಇಂದಿನ ದಿನ ಮಂಗಳಕರವಾಗಿದೆ. ಮಿಥುನ ರಾಶಿ ಹೆಲ್ತ್. ಇಂದು ನೀವು ವಿದ್ಯುತ್ಗೆ ಸಂಬಂಧಿಸಿದ ಯಾವುದಾದರೂ ಕೆಲಸ ಮಾಡಲು ನೀವು ತುಂಬ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಇಂದು ನಿಮಗೆ ಯಾವುದಾದರೂ ದುರ್ಘಟನೆ ಅಥವಾ ಪೆಟ್ಟಾಗುವ ಸಂಭವವಿದೆ. ಆದ್ದರಿಂದ ವಿದ್ಯುತ್ತನ್ನು ಗೃಹೋಪಯೋಗಿ ಉಪಕರಣಗಳು, ಉದಾಹರಣೆಗೆ ಹೀಟರ್ಗಳನ್ನು ಉಪಯೋಗಿಸುವಾಗ ಎಚ್ಚರಿಕೆಯಿಂದ ಇರಿ. ಬೆಂಕಿ ಅಥವಾ ಯಾವುದಾದರೂ ಬಿಸಿ ಪದಾರ್ಥಗಳಿಂದ ಮಾಡುವಂತಹ ಕೆಲಸಗಳಲ್ಲಿ ಹೆಚ್ಚು ಸಮಾಧಾನವನ್ನು ತೋರಿಸಿ. ಕರ್ಕರಾಶಿ ಓವರ್ವ್ಯೂ. ಇಂದು ನಿಮಗೆ ಸಮಾಧಾನವನ್ನು ತೋರಿಸುವಂತಹ ಅವಶ್ಯಕತೆ ಇದೆ, ಏಕೆಂದರೆ
ತಪ್ಪು ತಿಳುವಳಿಕೆಯಿಂದ ನಿಮ್ಮ ಹಾಗೂ ನಿಮ್ಮವರ ಮಧ್ಯೆ ಜಗಳವಾಗುವ ಸಂಭವವಿದೆ. ಈ ಪ್ರಿಯಜನ ನಿಮ್ಮ ಪರಿವಾರದವರು, ಸ್ನೇಹಿತರು ಅಥವಾ ನಿಮ್ಮ ಸಹಕರ್ಮಿಗಳು ಆಗಬಹುದು. ನೀವು ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಂಡು ಬೇರೆಯವರಿಗೆ ನಿಮ್ಮ ಮಾತಿನಿಂದ ದುಃಖವಾಗದಂತೆ ನೋಡಿಕೊಂಡರೆ ಈ ಜಗಳವಾಗದಂತೆ ತಡೆಯಬಹುದು. ಕರ್ಕ ರಾಶಿ, ರೋಮಾನ್ಸ್. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯದಲ್ಲಿ ಬೇರೆಯವರು ಪ್ರವೇಶಿಸುವ ಹೆದರಿಕೆಯಿಂದ ಹುಷಾರಾಗಿರಿ. ಇದರ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಬಿಚ್ಚು ಮನಸ್ಸಿನಿಂದ ಮಾತನಾಡಿ, ಏಕೆಂದರೆ ಬೇರೆ ಹೃದಯದಿಂದ ನಿಮ್ಮ ಒಳ್ಳೆಯದನ್ನು ಬಯಸುವುದಿಲ್ಲ. ಕರ್ಕ ರಾಶಿ, ಕರಿಯರ್. ಇಂದಿನ ದಿನ ವಿದ್ಯಾರ್ಥಿಗಳು ತಮ್ಮ ಓದಿನಿಂದ ಹೊರಗೆ ಬಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ನಿಮಗೆ ಓದಿನ ಪರಿಶ್ರಮದಿಂದ ಆಗಿರುವಂತಹ ಸುಸ್ತು ಯಾವುದಾದರೂ ಒಳ್ಳೆಯ ಬದಲಾವಣೆಯಿಂದ ಮಾತ್ರ ಕಡಿಮೆ ಮಾಡಬಹುದು. ಕರ್ಕ ರಾಶಿ, ಫೈನಾನ್ಸ್. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ. ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು. ಕರ್ಕ ರಾಶಿ, ಹೆಲ್ತ್. ದಪ್ಪವಾಗಿರುವುದರಿಂದ ನಿಮಗೆ ತುಂಬ ತೊಂದರೆಯಾಗಬಹುದು. ಈ ಸಮಯ ಕೆಲವು ಶಾರೀರಿಕ ಬದಲಾವಣೆ ಮಾಡುವುದಾಗಿದೆ. ಆದ್ದರಿಂದ ನೀವು ಮಾನಸಿಕ ಹಾಗೂ ಶಾರೀರಿಕವಾಗಿ ವಿಕಸಿತ ಹೊಂದುವಂತಹ ಕ್ರಿಯೆಗಳನ್ನು ಮಾಡಿ ಜೀವನದ ಆನಂದವನ್ನು ಸವಿಯಿರಿ. ಸಿಂಹರಾಶಿ, ಓವರ್ವ್ಯೂ. ಇಂದು ನೀವು ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಲು ಪ್ರಯತ್ನಿಸಿ. ನೀವು ಒಳ್ಳೆಯ ವಿಚಾರಗಳಿಂದ ತುಂಬಿದ್ದೀರಿ, ಆದರೆ ಈ ವಿಚಾರ ಅದರ ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ಏನು ಹೇಳುತ್ತೀರೋ ಅದನ್ನು ನಿಧಾನವಾಗಿ ಹಾಗೂ ಸ್ಪಷ್ಟವಾಗಿ ಹೇಳಿ. ಹಾಗೆಯೇ ಅದನ್ನು ಕೇಳುತ್ತಿರುವ ವ್ಯಕ್ತಿಗೆ ಅದು ಅರ್ಥವಾಗುತ್ತಿದೆಯೋ ಇಲ್ಲವೋ ಎಂದು ಗಮನಿಸಿ. ನೀವು ಏನು ಹೇಳುತ್ತಿರುವಿರೋ ಅದನ್ನೇ ಅವರು ಅರ್ಥ ಮಾಡಿಕೊಳ್ಳುವಂತೆ ಪೂರ್ತಿ ಪ್ರಯತ್ನಿಸಿ. ಇದರಿಂದ ಕೊನೆಯಲ್ಲಿ ನೀವು ಆವೇಶ ತೊಂದರೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಸಿಂಹರಾಶಿ, ರೋಮಾನ್ಸ್. ಇವತ್ತು ನೀವು ಮತಭೇದಗಳಿಂದ ಬಚಾವಾಗಿರಿ. ಚಿಕ್ಕ ಚಿಕ್ಕ ವಿಷಯಗಳನ್ನು ಮುಂದುವರಿಸಬೇಡಿ. ನೀವು ಒಳಗಿನ ಸಂಬಂಧವನ್ನು ಪುನಃ ಪಡೆದುಕೊಳ್ಳುತ್ತೀರಿ. ಸಿಂಹರಾಶಿ, ಕರಿಯರ್. ನಿಮ್ಮಲ್ಲಿ ಕೆಲವರು ಅವರ ಮನೆ ಸ್ಥಾನವನ್ನು ಬಿಟ್ಟು ಕೆಲಸ ಮಾಡಲು ಇಷ್ಟಪಡುತ್ತಾರೆ. ಈ ವಿಷಯವನ್ನು ನೀವು ಇನ್ನೂ ಮುಂದಿನ ತನಕ ಎಳೆದುಕೊಂಡು ಹೋಗಬೇಡಿ, ಏಕೆಂದರೆ ನಿಮ್ಮ ಭವಿಷ್ಯದಲ್ಲಿ ವರ್ತಮಾನ ಸ್ಥಾನದಲ್ಲಿ ಕೆಲಸ ಮಾಡಲು ಅವಕಾಶ ಬರಲಿದೆ. ಒಂದೊಂದು ಸಲ ನಮ್ಮ ದೇಶದಲ್ಲಿಯೇ ಇದ್ದುಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡುವುದು ಒಳ್ಳೆಯದಾಗುತ್ತದೆ. ಆದರೆ ವಿದೇಶದಲ್ಲಿ ಕೆಲಸ ಮಾಡಿ ಅಧಿಕವಾದ ದುಡ್ಡನ್ನು ಸಂಪಾದಿಸಿದರೂ ಅಸಂತುಷ್ಟಿ ಉಂಟಾಗುತ್ತದೆ. ಸಿಂಹರಾಶಿ, ಫೈನಾನ್ಸ್. ಆರ್ಥಿಕ ವಿಷಯವಾಗಿ ನೀವು ಯಾವುದಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವಿರಿ. ಸರಿಯಾದ ನಿರ್ಣಯ ನೀವು ಅಭಿವೃದ್ಧಿಯಾಗಲು ಸಹಾಯ ಮಾಡುವುದು. ನೀವು ನಿಮ್ಮ ಆರ್ಥಿಕ ಸಲಹೆಗಾರನ ಮಾತನ್ನು ಚೆನ್ನಾಗಿ ಕೇಳುವಿರಿ. ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸಿದ್ದರೆ ಇಂದು ಒಳ್ಳೆಯ ದಿನ. ಸಿಂಹರಾಶಿ, ಫೈನಾನ್ಸ್. ಇಂದು ನೀವು ನಿಮ್ಮ ಡಯಟ್ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಬೇಕು. ಈ ಸಮಯದಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕು ಏನೆಂದರೆ ನಿಮ್ಮ ಮೂಡ್, ಶಕ್ತಿ ಹಾಗೂ ಪಚನಕ್ರಿಯೆ ಎಲ್ಲವೂ ನಿಮ್ಮ ವಾದದ ಮೇಲೆ ನಿರ್ಧರಿಸುತ್ತವೆ. ಆದ್ದರಿಂದ ಯಾವಾಗಲೂ ಶರೀರಕ್ಕೆ ಸರಿಯಾದ ಆಹಾರವನ್ನು ನೀಡಬೇಕು. ನೀವು ನಿಮ್ಮ ಶರೀರಕ್ಕೆ ಸರಿಯಾದ ಹಾಗೂ ಮಾನಸಿಕ ಅವಶ್ಯಕತೆಗಳನ್ನು ಸಮವಾಗಿ ನೀಡಬೇಕು. ಸರಿಯಾದ ಹಾಗೂ ಪೌಷ್ಟಿಕ ಭೋಜನವನ್ನು ನೀಡಿ ನೀವು ಶಾರೀರಿಕ ಅವಶ್ಯಕತೆಗಳನ್ನು ಪೂರೈಸಬಹುದು ಹಾಗೂ ನಿಮ್ಮ ಮನಸ್ಸು ಒಳ್ಳೆಯ ಹಾಗೂ ಉನ್ನತ ವಿಚಾರಗಳನ್ನು ಇಟ್ಟುಕೊಳ್ಳುವುದರಿಂದ ಮಾನಸಿಕ ಅವಶ್ಯಕತೆಗಳು ಪೂರ್ತಿಯಾಗುತ್ತವೆ. ಕನ್ಯಾ ರಾಶಿ, ಓವರ್ವ್ಯೂ. ಈ ಸಮಯದಲ್ಲಿ ನಿಮಗೆ ಹಣ, ರೂಪ ಹಾಗೂ ಸಫಲತೆ ಎಲ್ಲವೂ ಸಿಗಬಹುದು. ಇದು ನೀವು ಮಜಾ ಮಾಡುವ ದಿನವಾಗಿದೆ. ಜೀವನ ನಿಮಗೆ ಏನೆಲ್ಲ ಕೊಟ್ಟಿದೆಯೋ ಅದಕ್ಕೆ ನೀವು ತುಂಬ ಶ್ರಮಪಟ್ಟಿದ್ದೀರಿ. ಇಂದಿನ ದಿನ ನಿಮ್ಮ ಕೆಲಸಗಳನ್ನು ಒಂದು ಕಡೆ ಇಡಿ ಹಾಗೂ ನಿಮ್ಮ ಸಫಲತೆ ಮಜಾ ತೆಗೆದುಕೊಳ್ಳಿ. ಕನ್ಯಾ ರಾಶಿ, ರೋಮಾನ್ಸ್. ಇಂದು ನೀವು ಸಂಗಾತಿಯನ್ನು ಹೊರಗೆ ತಿರುಗಾಡಲು ಕರೆದುಕೊಂಡು ಹೋಗಿ. ನೀವು ಯಾವುದಾದರೂ ಐತಿಹಾಸಿಕವಾದ ಸ್ಥಾನಕ್ಕೆ ಹೋಗಿ ಹಳೆಯ ಕ್ಷಣಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ಸಂಬಂಧವು ಭಾವನಾತ್ಮಕವಾದ ರೊಮ್ಯಾನ್ಸ್ನಿಂದ ಕೂಡಿದ ಅನುಭವ ಕೊಡುತ್ತದೆ. ಕನ್ಯಾ ರಾಶಿ, ಕರಿಯರ್. ನೀವೇನಾದರೂ ರಾಸಾಯನಿಕ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ಅನೇಕ ಅವಸರಗಳ ಜೊತೆ ನಿಮ್ಮ ಮುಂದೆ ಬರುತ್ತದೆ. ಹೀಗೂ ಆಗಬಹುದು. ಈ ಅವಸರಗಳ ಮಧ್ಯದಲ್ಲಿ ವಿದೇಶದಲ್ಲಿ ಕೆಲಸ ಮಾಡುವ ಅವಸರವೂ ಸಿಗಬಹುದು. ಇದು ಒಂದು ಸಕಾರಾತ್ಮಕವಾದ ವಿಕಾಸವಾಗಿದೆ. ಇದರ ಆನಂದ ಪಡೆಯಿರಿ. ಕನ್ಯಾ ರಾಶಿ, ಫೈನಾನ್ಸ್. ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ. ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬ ಒಳ್ಳೆಯ ದಿನವಾಗಿದೆ. ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು. ಕನ್ಯಾ ರಾಶಿ, ಹೆಲ್ತ್. ಇಂದು ಹೆಚ್ಚು ಒತ್ತಡ ಹಾಗೂ ತೊಂದರೆಯ ಕಾರಣ ತಲೆನೋವು ಉಂಟಾಗಬಹುದು. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ವಿಶೇಷ ವ್ಯಾಯಾಮಗಳನ್ನು ಮಾಡಬೇಕು.
ಏಕೆಂದರೆ ನೀವು ತಲೆನೋವಿನಂತಹ ಕಾಯಿಲೆಯಿಂದ ಮುಕ್ತರಾಗಬಹುದು, ಜೊತೆಗೆ ಒತ್ತಡವು ಕಡಿಮೆಯಾಗಬಹುದು. ತುಲಾ ರಾಶಿ ಓವರ್ವ್ಯೂ. ನೀವು ನಿಮ್ಮ ಕೆಲಸವನ್ನು ನಿರ್ಧಾರಿತ ಸಮಯದಲ್ಲಿ ಮಾಡಲು ಸಾಧ್ಯವಾಗದೇ ಇರಬಹುದು, ಆದ್ದರಿಂದ ಈಗಿನಿಂದಲೇ ಸಮಾಧಾನದಿಂದ ಇರಿ. ನೀವು ಕೆಲಸಕ್ಕೆ ನಿವೇದಿಸುತ್ತಿದ್ದರೆ ಅಥವಾ ಚತುರ್ವೃತ್ತಿಯ ಕಾಗದದ ಮೇಲೆ ಕೆಲಸ ಮಾಡುತ್ತಿದ್ದರೆ ಪೂರ್ತಿಯಾಗಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿಮ್ಮ ಕೆಲಸವನ್ನು ಮುಗಿಸಿ, ಇಲ್ಲವಾದರೆ ಬೇಡದೇ ಇರುವ ಕಷ್ಟಗಳು ಬರಬಹುದು. ತುಲಾ ರಾಶಿ ರೋಮಾನ್ಸ್. ನೀವು ನಿಮ್ಮ ವೈವಾಹಿಕ ಸಂಬಂಧ ಮುಂದುವರಿಸುವ ಮೊದಲು ಯಾರದಾದರೂ ಜೊತೆ ವಿಚಾರ ವಿಮರ್ಶೆ ಮಾಡಿ. ವಿವಾಹದ ಮೊದಲು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಎಲ್ಲ ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಆದ್ದರಿಂದ ಈ ಮಹತ್ವಪೂರ್ಣ ನಿರ್ಣಯವನ್ನು ಚೆನ್ನಾಗಿ ಯೋಚಿಸಿ ಮಾಡಿರಿ. ತುಲಾ ರಾಶಿ ಕರಿಯರ್. ನೀವೆಂದುಕೊಂಡ ಹಾಗೆ ಎಲ್ಲಾ ಕೆಲಸವೂ ನಿಮ್ಮ ನಿಯಂತ್ರಣದಿಂದಲೇ ನಡೆಯುವುದು. ನೀವು ಯಾವೊಂದು ತೀರ್ಮಾನವನ್ನು ಕೆಲ ದಿನಗಳ ಹಿಂದೆ ತೆಗೆದುಕೊಂಡಿರಬಹುದು, ಅದು ನಿಮ್ಮ ಕಡೆಯೇ ಇದೆ. ನೀವು ನಿಮ್ಮ ಉತ್ತರಾಧಿಕಾರದಿಂದ ಸಂತುಷ್ಟರಾಗಿದ್ದೀರಿ. ಈ ಹೊಸ ಕೆಲಸದ ರೀತಿಯನ್ನು ಹಾಗೆಯೇ ಉಳಿಸಿ, ಇದರಿಂದ ನಿಮಗೆ ಸಂತೃಪ್ತಿ ಹಾಗೂ ಪ್ರಗತಿಯಾಗುವುದು. ತುಲಾ ರಾಶಿ ಫೈನಾನ್ಸ್. ಇಂದು ನೀವು ನೋಡುವಿರಿ, ಯಾವ ಕ್ಷೇತ್ರದಲ್ಲಿ ನೀವು ಬಂಡವಾಳ ಹೂಡಿಲ್ಲ ಅಂತಹ ವ್ಯವಹಾರಗಳನ್ನು ಇಂದು ನಿಮ್ಮ ಎದುರಿಗೆ ಬರುವವು. ನಿಮ್ಮ ಹತ್ತಿರ ಅಧಿಕ ಹಣವಿದ್ದರೆ ನೀವು ಅದನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕಬಹುದು. ಸದ್ಯದವರೆಗೂ ನೀವು ಅಲ್ಲಿ ಹಣ ಹೂಡಿಲ್ಲ. ನೀವು ನಿಮ್ಮ ಹಣ ಮುಳುಗಿದರೂ ಪಡೆದುಕೊಳ್ಳುವಂತಹ ಸಾಮರ್ಥ್ಯವಿದ್ದರೆ ನೀವು ಕೆಲವು ಆಯ್ದ ಕಂಪನಿಯ ಶೇರ್ಗಳನ್ನು ಹೂಡಬಹುದು. ಆದರೆ ನೀವು ಏನೇನು ಮಾಡಿರುವಿರಿ ಅದು ಸರಿಯೇ ಎಂದು ವಿಚಾರ ಮಾಡಿ. ತುಲಾ ರಾಶಿ ಹೆಲ್ತ್. ಇಂದು ಎಂತಹ ದಿನವೆಂದರೆ ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯಬಹುದು. ಆದ್ದರಿಂದ ರಸ್ತೆಯಲ್ಲಿ ಹೋಗುವಾಗ ತಾಳ್ಮೆಯನ್ನು ತೋರಿಸಿ ಹಾಗೂ ಕಾಪಾಡಿಕೊಳ್ಳುವ ಉಪಾಯವನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ನೀವು ಸಂಚಾರ ಪಾಲನೆ ಮಾಡುವುದರಿಂದ ಯಾವುದೇ ತರಹದ ದುರ್ಘಟನೆ ನಡೆಯದಂತೆ ನೋಡಿಕೊಳ್ಳಬಹುದು. ವೃಶ್ಚಿಕ ರಾಶಿ ಓವರ್ವ್ಯೂ. ಇಂದು ನೀವು ಎಂದರೆ ನಿಮ್ಮ ಅವಶ್ಯಕತೆ ಇರುವ ಸ್ನೇಹಿತನ ಮಾತು ಕೇಳಿ. ಅವನಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ನೀವು ಇದ್ದೀರಿ. ನಿಮ್ಮ ವ್ಯವಹಾರ ಪ್ರಶಂಸನೀಯವಾಗಿರುತ್ತದೆ. ಇಂದು ನಿಮ್ಮ ಸ್ನೇಹ ನಿಮ್ಮ ಮಿತ್ರನಿಗೆ ತುಂಬ ಲಾಭದಾಯಕವಾಗಿ ಸಾಬೀತು ಆಗುತ್ತದೆ ಹಾಗೂ ಭವಿಷ್ಯದಲ್ಲಿ ಅವರು ಕೂಡ ನಿಮ್ಮ ಸಹಾಯಕ್ಕೆ ತಯಾರಾಗಿರುವರು. ವೃಶ್ಚಿಕ ರಾಶಿ ರೋಮಾನ್ಸ್. ಇವತ್ತಿನ ದಿನ ನಿಮಗೆ ಬಹಳ ಖುಷಿಯಿಂದ ಕೂಡಿರುತ್ತದೆ. ನಿಮ್ಮ ಪಾರ್ಟ್ನರ್ ಅವರ ಸುಂದರವಾದ ವ್ಯಕ್ತಿತ್ವದಿಂದ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ. ನೀವು ನಿಮ್ಮ ಸಂಬಂಧದಿಂದ ಇವತ್ತು ಆಕಾಶದಲ್ಲಿ ಹಾರಾಡುತ್ತೀರಿ. ನೀವು ಕೂಡ ನಿಮ್ಮ ಪಾರ್ಟ್ನರ್ ಅನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿ. ವೃಶ್ಚಿಕ ರಾಶಿ ಕರಿಯರ್. ಇಂದಿನ ದಿನ ವಿಶೇಷವಾಗಿ ಡಿಪ್ಲೊಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಒಳ್ಳೆಯ ದಿನವಾಗಿದೆ. ಇಂದು ನಿಮಗೆ ಹೊಸ ಗ್ರಾಹಕರ ಅನೇಕ ಸಂಪರ್ಕ ಸಿಗುತ್ತದೆ. ನಿಮಗೆ ಸ್ವಲ್ಪ ಸಮಯ ಇದಕ್ಕೆ ಕೊಟ್ಟು ಅದರ ಲಾಭ ಪಡೆಯಬೇಕು. ಈ ಸಮಯದಲ್ಲಿ ಮಾಡಿದ ಕಷ್ಟವಾದ ಕೆಲಸವು ಭವಿಷ್ಯದಲ್ಲಿ ಲಾಭಕ್ಕಾಗಿ ಒಳ್ಳೆಯ ಅವಸರ ನೀಡುತ್ತದೆ. ವೃಶ್ಚಿಕ ರಾಶಿ ಫೈನಾನ್ಸ್. ಇಂದು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದಾದ್ರೂ ದೊಡ್ಡ ಬಂಡವಾಳ ಹೂಡುವುದರಿಂದ ಇಂದು ತಪ್ಪಿಸಿಕೊಳ್ಳಿ. ನೀವು ಯಾವುದಾದ್ರೂ ಲೋನ್ಗೆ ನಿವೇದಿಸಲು ಯೋಚಿಸುತ್ತಿದ್ದರೆ ಸ್ವಲ್ಪ ದಿನಗಳ ಕಾಲ ತಡೆಯಿರಿ. ಒಳ್ಳೆಯ ಸಮಯ ಬಂದಾಗ ಅರ್ಜಿ ಸಲ್ಲಿಸಿ. ವೃಶ್ಚಿಕ ರಾಶಿ ಹೆಲ್ತ್. ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಕೆಲಸ ಮಾಡಬೇಡಿ. ಇದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು. ಆದ್ದರಿಂದ ನೀವು ನಿಮಗೆ ವಿಶ್ರಾಂತಿ ಕೊಟ್ಟುಕೊಳ್ಳಿ. ಇದರಿಂದ ಶರೀರ ಆರೋಗ್ಯವಾಗಿರುವುದು. ನೀವು ನಿಮ್ಮ ದಿನಚರಿಗಳ ಜೊತೆ ಆರೋಗ್ಯದ ಬಗ್ಗೆಯೂ ಪೂರ್ತಿ ಗಮನವಹಿಸಿ. ಧನುರಾಶಿ ಓವರ್ವ್ಯೂ. ಇಂದು ನಿಮ್ಮ ಜೀವನದಲ್ಲಿ ತುಂಬ ವರ್ಷಗಳಿಂದ ಪಡೆದು ಬರುತ್ತಿರುವ ಸಮಸ್ಯೆಗಳು ಮುಗಿಯುವು. ಈ ಸಮಸ್ಯೆ ಹೆಚ್ಚು ವರ್ಷಗಳು ಇದ್ದ ಕಾರಣ ಇದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳ ವಿಚಾರಗಳು ಒಂದೊಂದು ಸೇರದೇ ಇರುವುದು. ಏನೇ ಆಗಲಿ ನೀವು ಹಬ್ಬವನ್ನು ಆಚರಿಸಬಹುದು, ಏಕೆಂದರೆ ಈಗ ನಿಮ್ಮ ಜೀವನ ಸರಿಯಾದ ದಿಕ್ಕಿನ ಕಡೆ ಬದಲಾಯಿಸುವುದು. ನೀವು ನಗು, ಶಾಂತಿಯ ಆನಂದವನ್ನು ಅನುಭವಿಸಿ. ಧನುರಾಶಿ ರೋಮಾನ್ಸ್. ಇಂದು ನೀವು ಪ್ರೀತಿಯಲ್ಲಿ ನಿರಾಶರಾಗುವಿರಿ. ಹಲವು ಪ್ರಯತ್ನಗಳ ನಂತರ ನಿಮಗೆ ಪ್ರೀತಿಯಲ್ಲಿ ಸಫಲತೆ ಸಿಗುತ್ತಿಲ್ಲ ಎನಿಸಬಹುದು. ನಿಮಗೆ ಸ್ವಲ್ಪ ಚಿಂತೆಯಿಂದ ಮುಕ್ತಿ ಕೊಡಿ. ನೀವು ಎಷ್ಟು ಸಹಜ ಮತ್ತು ಸ್ವಾಭಾವಿಕವಾಗಿರುತ್ತೀರೋ ಅಷ್ಟೂ ಜನರು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ. ಧನುರಾಶಿ ಕರಿಯರ್. ಇಂದಿನ ದಿನಗಳಲ್ಲಿ ಸಾಕ್ಷಾತ್ಕಾರ ನೀಡಿರುವಂತಹ ವಿದ್ಯಾರ್ಥಿಗಳು ಶುಭ ಸಮಾಚಾರ ಪಡೆದು ಪ್ರಸನ್ನರಾಗುವರು. ಇಂದಿನ ದಿನ ಓದುವಂತಹವರಿಗೆ ಹಾಗೂ ವಿತ್ತೀಯ ಕ್ಷೇತ್ರದಲ್ಲಿ ಇರುವವರಿಗೆ ಶುಭವಾಗಿದೆ. ಇಂದು ಅವರಿಗೆ ಅನೇಕ ಹೊಸ ಅವಸರಗಳು ದೊರೆಯುವವು. ಧನುರಾಶಿ ಫೈನಾನ್ಸ್. ಇಂದಿನ ದಿನಗಳಲ್ಲಿ ಹಣ ತುಂಬ ಖರ್ಚಾಗುತ್ತಿದೆ. ನಿಮ್ಮ ಸಂಪಾದನೆಯನ್ನು ಮೀರಿ ಇದು ಹೆಚ್ಚುತ್ತಿದೆ. ಖರೀದಿಸುವುದರ ಮೇಲೆ ಸ್ವಲ್ಪ ಹಿಡಿತ ಮಾಡಿ. ಇದು ಒಂದೇ ಸಲ ನಿಲ್ಲುವುದಿಲ್ಲ, ಏಕೆಂದರೆ ಅವಶ್ಯಕತೆ ಇರುವ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಲೇಬೇಕು. ಆದರೆ ಸುಮ್ಮನೆ ಶೋಕಿ ವಸ್ತುಗಳ ಮೇಲೆ ಖರ್ಚನ್ನು ಕಡಿಮೆ ಮಾಡಬಹುದು. ಧನುರಾಶಿ ಹೆಲ್ತ್. ಇಂದು ನೀವು ಯಾವುದಾದರೂ ಕಾರಣದಿಂದ ಅಥವಾ ಸುಮ್ಮನೆ ಹೆದರಬಹುದು. ಆದ್ದರಿಂದ ಯಾವುದೇ ಕಾರಣವಿಲ್ಲದೆ ಹೆದರಬೇಡಿ.
ನೀವು ವಾಸ್ತವ ಹಾಗೂ ಸ್ಪಷ್ಟತೆಯ ಕಡೆ ಗಮನ ಕೊಡಿ. ಮನಸ್ಸನ್ನು ಶಾಂತಿಯಾಗಿ ಇರಿಸಲು ನೀವು ಬೇರೆ ಬೇರೆ ಮಾರ್ಗವನ್ನು ಉಪಯೋಗಿಸಿ. ಮಕರ ರಾಶಿ ಓವರ್ವ್ಯೂ. ಇಂದು ನಿಮಗೆ ನಿಮ್ಮ ಸ್ನೇಹಿತನ ಮಧ್ಯೆ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಬಹುಶಃ ನಿಮ್ಮ ಮಧ್ಯೆ ಹೊಟ್ಟೆಕಿಚ್ಚು ಉಂಟಾಗುತ್ತಿರಬಹುದು. ಇದು ಮುಂದುವರೆದು ಹಾನಿಕಾರಕವೂ ಆಗಬಹುದು. ಸ್ನೇಹಿತರೊಡನೆ ಮಾತನಾಡಿ ಇದರ ಕಾರಣ ತಿಳಿದುಕೊಳ್ಳಲು ಪ್ರಯತ್ನಿಸಿ. ಒಂದು ವೇಳೆ ಯಾರಾದರೂ ಮೂರನೇ ವ್ಯಕ್ತಿ ನಿಮ್ಮ ಮತ್ತು ನಿಮ್ಮ ಸ್ನೇಹಿತನ ನಡುವೆ ಒಡಕು ಉಂಟು ಮಾಡಲು ಪ್ರಯತ್ನಿಸಿದರೆ ಅಂಥವರನ್ನು ದೂರವಿರಿಸಿ. ಮಕರ ರಾಶಿ ರೋಮಾನ್ಸ್. ಇಂದು ನೀವು ಪ್ರೀತಿಯನ್ನು ಅನುಭವಿಸುತ್ತೀರಾ. ನಿಮ್ಮ ಒಳಗೆ ಶಕ್ತಿ ಮತ್ತು ಉತ್ತೇಜನದ ಸಂಚಾರವಾಗುತ್ತದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ. ಜೊತೆಯಲ್ಲಿ ಜೀವನದ ಉತ್ಸಾಹ, ಪ್ರೇಮ ಎಲ್ಲವನ್ನು ಆನಂದದಿಂದ ಅನುಭವಿಸಿ. ಮಕರ ರಾಶಿ ಕರಿಯರ್. ನಿಮ್ಮ ಸಹಕರ್ಮಿ ನಿಮ್ಮ ನಿರ್ಣಯದಲ್ಲಿ ನಿಮ್ಮ ಜೊತೆ ಇರುತ್ತದೆ. ಇದರ ಬಗ್ಗೆ ನಿಮಗೆ ಮಾತನಾಡಲು ಎಷ್ಟಾದರೂ ಸಮಯ ತೆಗೆದುಕೊಳ್ಳಿ. ಈ ರೀತಿಯಲ್ಲಿ ಎಲ್ಲರ ಜೊತೆಯಲ್ಲೂ ಇರುವುದರಿಂದ ನೀವು ಯಾವುದೇ ರೀತಿಯ ಪ್ರಕಲ್ಪದಲ್ಲಿಯೂ ಮುಂದುವರಿಯುತ್ತೀರಿ. ಈ ಅವಸರದ ಲಾಭವನ್ನು ನಿಮ್ಮ ಒಳ್ಳೆಯತನವನ್ನು ಮಾಡಲು ಇದನ್ನು ಉಪಯೋಗಿಸುತ್ತಾರೆ. ನಿಮ್ಮ ಸಕಾರಾತ್ಮಕವಾದ ನೆರಳನ್ನು ಮಾಡಲು ಪ್ರಯತ್ನಪಡಿ. ಮಕರ ರಾಶಿ ಫೈನಾನ್ಸ್. ನೀವು ಇದಕ್ಕಾಗಿ ಜಮೀನು ಅಥವಾ ಭವನವನ್ನು ಖರೀದಿಸಬಹುದು. ಈ ಸಮಯ ನಿಮಗೆ ಬಂಡವಾಳ ಹೂಡಲು ಮತ್ತು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಮಂಗಳಕಾರಿಯಾಗಿರುವುದು. ವಿಶೇಷ ರೂಪದಿಂದ ರಚನಾತ್ಮಕ ಹೂಡಿಕೆ ಮಾಡುವುದು ಮಂಗಳಕಾರಿಯಾಗಿದೆ. ಈ ಸಮಯದಲ್ಲಿ ಜಮೀನಿನ ಖರೀದಿಯಿಂದ ನಿಮ್ಮ ಹಣದಲ್ಲಿ ಹೆಚ್ಚುವರಿಯಾಗುವ ಸಂಭವವಿದೆ. ಆದರೆ ಇದರ ಪ್ರತಿಫಲ ದೀರ್ಘ ಅವಧಿಯಲ್ಲೂ ಸಿಗಬಹುದು. ಮಕರ ರಾಶಿ ಹೆಲ್ತ್. ಇಂದು ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಿರುವುದು. ನೀವು ಶೀತದ ಸಮಸ್ಯೆಯನ್ನ ತೊಂದರೆಯಲ್ಲಿ ಇರುವಿರಿ. ಬೇಗ ನೆಮ್ಮದಿಯ ಉಸಿರನ್ನು ತೆಗೆದುಕೊಳ್ಳುವಿರಿ ಹಾಗೂ ಮತ್ತೆ ಮೊದಲಿನಂತೆ ಆಗುವಿರಿ. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇರಿಸಲು ವ್ಯಾಯಾಮ ಮಾಡಿ ಮತ್ತು ಸಮತೋಲನ ಆಹಾರವನ್ನು ಸೇವಿಸಿ. ಬೇಗ ನೀವು ಮೊದಲಿನಂತೆ ಆಗುವಿರಿ. ಕುಂಭರಾಶಿ ಓವರ್ವ್ಯೂ. ಮನೆಯಲ್ಲಿ ಇಂದು ಜಗಳ, ಹೊಡೆದಾಟದಿಂದ ದೂರವಿದ್ದರೆ ಒಳ್ಳೆಯದು. ಮನೆಯಲ್ಲಿ ಶಾಂತಿ ಇರುತ್ತದೆ. ಒಂದು ವೇಳೆ ನೀವು ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳದಿದ್ದರೆ ಮನೆಯ ಶಾಂತಿ ಭಂಗವಾಗುತ್ತದೆ. ಎಲ್ಲರಿಗೂ ಗೌರವ ಕೊಡಿ, ಅದರಿಂದ ನಿಮಗೂ ಗೌರವ ಸಿಗುತ್ತದೆ. ನಿಮಗೆ ನಿಮ್ಮ ಕಾರ್ಯಾಲಯದ ಸಮಸ್ಯೆಗಳನ್ನು ಮನೆಗೆ ತರುವ ಅಭ್ಯಾಸವಿದ್ದರೆ ಮನೆಯವರ ಸಂತೋಷಕ್ಕಾಗಿ ಅದನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ. ಕುಂಭರಾಶಿ ರೋಮಾನ್ಸ್. ಒಬ್ಬರೇ ಇರುವವರಿಗೆ ಇಂದಿನ ದಿನ ಅವರಿಗೆ ಹೊಸ ಪ್ರೀತಿಯನ್ನು ತಂದುಕೊಡುತ್ತದೆ. ಇದರ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಎಷ್ಟರ ಮಟ್ಟಿಗೆ ಇದರ ಉಪಯೋಗ ಮಾಡಿಕೊಳ್ಳುತ್ತೀರಿ ಎಂದು. ಆ ವ್ಯಕ್ತಿ ನಿಮಗೆ ಕಚೇರಿಯಲ್ಲಿ ಸಿಗುತ್ತಾರೆ. ಸಾವಧಾನವಾಗಿರಿ. ನಿಮ್ಮ ಪ್ರೀತಿಯನ್ನು ಕಚೇರಿ ಹೊರಗಡೆ ಬಂದು ಪ್ರಕಟಿಸಿ. ಇಲ್ಲವಾದರೆ ನಿಮ್ಮ ಪ್ರಸಿದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ. ಕುಂಭರಾಶಿ ಕರಿಯರ್. ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಸಫಲತೆಯನ್ನು ಹೊಂದುವುದರಿಂದ ಇಂದಿನ ಕಾರ್ಯಸ್ಥಳದಲ್ಲಿ ಒಳ್ಳೆಯದಾಗಿ ಕಳೆಯುವುದು. ಇದರ ನಂತರ ನಿಮ್ಮ ಜ್ಞಾನದ ಸದುಪಯೋಗ ಒಳ್ಳೆಯ ಪರಿಣಾಮಕಾರಿಯಾಗಿ ಮುಂದೆ ಬರುವುದು. ಬಹಳ ದಿನಗಳಿಂದ ಉಳಿದಿರುವ ಕೆಲಸವು ಒಂದು ಹೊಸ ಯೋಜನೆಯಲ್ಲಿ ಅವಶ್ಯಕವಾಗುವುದು. ನಿಮ್ಮ ಮೇಲಧಿಕಾರಿಗಳು ಸಹಯೋಗದಿಂದ ಇದನ್ನು ಪೂರ್ಣಗೊಳಿಸುವಲ್ಲಿ ನಿಮಗೆ ಸಹಾಯವಾಗುವುದು. ಕುಂಭರಾಶಿ ಫೈನಾನ್ಸ್. ನಿಮ್ಮ ರಚನಾತ್ಮಕ ಸಾಮರ್ಥ್ಯ ನಿಮಗೆ ಆರ್ಥಿಕ ಲಾಭವನ್ನು ದೊರಕಿಸಿಕೊಡುವುದು. ಜೊತೆಗೆ ನಿಮ್ಮ ಅನುಭವ, ಸ್ನೇಹಿತನ ಸಲಹೆ ನಿಮಗೆ ಕೆಲಸಕ್ಕೆ ಬರುವುದು. ಎದುರಿಗೆ ಬರುತ್ತಿರುವ ಆರ್ಥಿಕ ಲಾಭದ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ. ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ಸಾಬೀತು ಮಾಡುವ ಅವಕಾಶವು ದೊರೆಯುವುದು. ಕುಂಭರಾಶಿ ಹೆಲ್ತ್. ಕಿವಿಯ ಇನ್ಫೆಕ್ಷನ್ ಆದರೆ ಅದರ ಬಗ್ಗೆ ಬೇಜವಾಬ್ದಾರಿಯನ್ನು ತೋರಿಸಬೇಡಿ. ಎಲ್ಲಿ ತಾರೆಗಳು ಸಂಕೇತಿಸುತ್ತವೆ ಏನೆಂದರೆ ಚಿಕಿತ್ಸೆ ನೀಡುವವರ ಹತ್ತಿರ ಹೋಗಿ ಔಷಧಿಯನ್ನು ತೆಗೆದುಕೊಳ್ಳುವುದರಲ್ಲಿ ಬೇಜವಾಬ್ದಾರಿಯನ್ನು ತೋರಿಸಬೇಡಿ. ಮೀನರಾಶಿ ಓವರ್ವ್ಯೂ. ಇಂದು ಏನಾದರೂ ಬೇರೆಯದನ್ನು ಮಾಡುವ ದಿನ. ನೀವು ತುಂಬ ದಿನಗಳಿಂದ ಯಾವುದೇ ಯಾತ್ರೆಗೆ ಹೋಗಲು ಯೋಚಿಸುತ್ತಿದ್ದೀರಿ. ನಿಮ್ಮ ಈ ಯೋಜನೆ ಇಂದು ವಾಸ್ತವಿಕ ರೂಪವನ್ನು ಪಡೆಯಬಹುದು. ಈ ಯಾತ್ರೆ ತುಂಬ ಮಜವಾಗಿರುತ್ತದೆ. ಈ ಸಮಯದ ಪ್ರಯೋಗವನ್ನು ನಿಮ್ಮ ಜೀವನದ ಕ್ಷಣಗಳನ್ನು ಸುಂದರ ಮಾಡಲು ಉಪಯೋಗಿಸಿ. ಮೀನರಾಶಿ ರೋಮಾನ್ಸ್. ನೀವು ನಿಮ್ಮ ಸಂಬಂಧದಲ್ಲಿ ಹೊಸತನ್ನು ತರಲು ಪ್ರಯಾಸ ಪಡುತ್ತೀರಿ. ಇದು ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ಸಾಹ ತುಂಬಿರುತ್ತದೆ. ನಿಮ್ಮ ಸಂಗಾತಿಯ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇದೆ. ಅದು ತೋರಿಸಲು ಬೇರೆ ರೀತಿಯಲ್ಲಿ ಲಾಭವಾಗುತ್ತದೆ. ಮೀನರಾಶಿ ಕರಿಯರ್. ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡಲು ಪರ್ಮಿಷನ್ಗೋಸ್ಕರ ಕಾಯುತ್ತಿದ್ದರೆ ನಿಮಗೆ ಈ ದಿನ ಶುಭ ಸಮಾಚಾರ ಬರಲಿದೆ. ನೀವು ಈ ಶುಭ ಸಮಾಚಾರಕ್ಕಾಗಿ ತುಂಬ ದಿನದಿಂದ ಕಾಯುತ್ತಿದ್ದೀರಿ. ಇಂದು ನೀವು ಈ ಶುಭ ಸಮಯದ ಸ್ವಾಗತ ಮಾಡಿ. ಈ ಸಂಧಿಯ ಉಪಯೋಗವನ್ನು ಎಷ್ಟಾಗುತ್ತದೋ ಅಷ್ಟು ಉಪಯೋಗ ಮಾಡಿಕೊಳ್ಳಿ ಮತ್ತು ಆನಂದವಾಗಿರಿ. ಮೀನರಾಶಿ ಫೈನಾನ್ಸ್. ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು
ಅದರ ಆಯ್ಕೆಯನ್ನು ಮಾಡಿ. ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು. ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ. ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ. ಮೀನರಾಶಿ ಹೆಲ್ತ್. ಇಂದು ನೀವು ನಿಮ್ಮ ಆರೋಗ್ಯವನ್ನು ತೆಗೆದುಕೊಂಡು ಹೆಚ್ಚು ಟೆನ್ಷನ್ ಆಗೋದಿಲ್ಲ. ಬದಲಿಗೆ ನೀವು ನಿಮ್ಮ ಹತ್ತಿರದವರು ಕಾಯಿಲೆ ಬಿದ್ದಿರುವುದರ ಬಗ್ಗೆ ಚಿಂತಿಸುತ್ತಿರುವಿರಿ. ನಿಮ್ಮ ಮೇಲೆ ಒತ್ತಡ ಹೆಚ್ಚುತ್ತದೆ. ಆದ್ದರಿಂದ ನೀವು ನಿಮ್ಮ ಬಗ್ಗೆಯೂ ಕಾಳಜಿ ವಹಿಸಿ, ಯಾಕೆಂದರೆ ನಿಮ್ಮ ಆರೋಗ್ಯ ಹಾಳಾಗಬಾರದು.